ಕಳೆದ 16 ವರ್ಷಗಳಿಂದ ತಾನು ನಿವೇಶನಕ್ಕಾಗಿ ಪಂಚಾಯತ್ಗೆ ಅರ್ಜಿ ನೀಡುತ್ತಾ ಬಂದಿದ್ದೇನೆ. 7 ವರ್ಷಗಳ ಹಿಂದೆ ಹಕ್ಕುಪತ್ರ ಸಿಕ್ಕಿದೆ. ಆದರೆ ಇನ್ನೂ ಕೂಡ ನಿವೇಶನ ನೀಡಿಲ್ಲ. ನಾನು ಮಗಳೊಂದಿಗೆ ಬಾಡಿಗೆ ಮನೆಯಲ್ಲಿಯೇ ವಾಸಿಸುತ್ತಿದ್ದೇನೆ. ನನಗೆ ಯಾವಾಗ ನಿವೇಶನ ನೀಡುತ್ತೀರಿ ಎಂದು ಮಹಿಳೆಯೊಬ್ಬರು ಹೊಸಬೆಟ್ಟು ಗ್ರಾಮಸಭೆಯಲ್ಲಿ ಪ್ರಶ್ನಿಸಿದ್ದಾರೆ. ಪಂಚಾಯತ್ ಅಧ್ಯಕ್ಷೆ ಸೌಮ್ಯ ಸದಾಶಿವ ಪೂಜಾರಿ ಅಧ್ಯಕ್ಷತೆಯಲ್ಲಿ ಹೋಲಿ ಕ್ರಾಸ್ ಚರ್ಚ್ ಸಭಾಭವನದಲ್ಲಿ ನಡೆದ ಹೊಸಬೆಟ್ಟು ಗ್ರಾಮ ಪಂಚಾಯತ್ನ ಪ್ರಥಮ ಹಂತದ ಗ್ರಾಮಸಭೆಯಲ್ಲಿ ಗ್ರಾಮಸ್ಥೆ ಪ್ರೇಮ ಅವರು ನಿವೇಶನ ನೀಡದಿರುವ ಬಗ್ಗೆ ಅಳಲನ್ನ ತೋಡಿಕೊಂಡರು. ಹಕ್ಕುಪತ್ರ ಕೊಟ್ಟಿದ್ದು ಇನ್ನು ಸಮಸ್ಯೆ ಏನಿದೆ? ಹಕ್ಕುಪತ್ರ ಕೊಡುದು ಮೇಡಮ್, ನೀವು ಮನೆ ಕಟ್ಟಿದ್ದ ಜಾಗಕ್ಕೆ ಕೊಡುವಂಥದ್ದು. ನಾವು ಮನೆ ಕಟ್ಟಿ ಅಂತೇಳಿ ಕೊಡುವಂಥದ್ದಲ್ಲ. ಹಕ್ಕುಪತ್ರ ನಿಮ್ಗೆ ನಿಮ್ಮ ಸ್ವಂತ ಜಾಗವೇ ಅದು. ಆದರೆ ನಮಗೆ ಎಂತ ಇದು ಮಾಡಲಿಲ್ಲಲ್ಲ ಇಷ್ಟು ವರ್ಷ ಆದರೂ. ನಾವು ಒಂದು ಮಗಳನ್ನು ಒಬ್ಬಳು ಗಂಡ ಇಲ್ಲ, ನಮಗೆ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರುವುದಿಲ್ಲ ಅದು. ಸಮಸ್ಯೆಗೆ ಸ್ಪಂದಿಸಿ ಮಾತನಾಡಿದ ಸದಸ್ಯ ಚಂದ್ರಹಾಸ್ ಸನಿಲ್ ಅವರು, ಹಿಂದೆ ನಿವೇಶನಕ್ಕಾಗಿ 5 ಎಕರೆ ಜಾಗ ಮಂಜೂರಾಗಿತ್ತು. ಆದರೆ ಡೀಮ್ಡ್ ಫಾರೆಸ್ಟ್ ಸಮಸ್ಯೆಯಿಂದಾಗಿ ತಡೆ ಹಿಡಿಯಲಾಗಿತ್ತು. ಆದರೆ ಈಗ ನಿವೇಶನ ನೀಡಲು ಕರಿಂಗಾಣದಲ್ಲಿ ಜಾಗ ಗುರುತಿಸಲಾಗಿದ್ದು ಅಲ್ಲಿಯೇ ಪಂಚಾಯತ್ ಕಟ್ಟಡವು ನಿರ್ಮಾಣವಾಗಲಿದೆ ಮತ್ತು 65 ಜನರಿಗೆ ಅಲ್ಲಿಯೇ ಸೈಟ್ ನೀಡಲಾಗುವುದು. ಅದಕ್ಕಾಗಿ ಜಾಗವನ್ನು ಸಮತಟ್ಟು ಮಾಡಿ ನೀಡಲಾಗುವುದೆಂದು ಭರವಸೆ ನೀಡಿದರು. ಎಕರೆ ಜಾಗ ನಿವೇಶನಕ್ಕೆ ಅಂತ ಮಂಜೂರಾದ ಆ ಜಾಗದ್ದು ನಾವು ಮುಂಚೆ ಕೆಲಸ ಮಾಡುತ್ತಿರುವಾಗ ಏನಾದರೂ ಮಾಡುವಾಗ ಡೀಮ್ ಫಾರೆಸ್ಟ್ ಅಂತ ನಮಗೆ ಸಮಸ್ಯೆ ಇತ್ತು, ಗೊತ್ತಾಯ್ತಾ? ಅದನ್ನು ಏನು ಮಾಡಲಿಕ್ಕೆ ಆಗ್ತಿಲ್ಲ. ಏನು ಕೆಲಸ ಮಾಡಿ ನಾವು ಪಂಚಾಯತ್ಗೆ ಜಾಗವನ್ನು ಲೆವೆಲ್ ಮಾಡುವಾಗ ಸಹ ನಮಗೆ ಡ್ರೀಮ್ ಫಾರೆಸ್ಟ್ ಅಂತ ಒಂದು ಸಮಸ್ಯೆ ಬರ್ತಿತ್ತು, ಏನು ಮುಟ್ಲಿಕ್ಕೆ ಆಗಲಿಲ್ಲ. ಈ ಕಡೆ ಡ್ರೀಮ್ ಫಾರೆಸ್ಟ್ ಅವರು ಸರ್ಕಾರದವರು ಕಂದಾಯ ಇಲಾಖೆಯವರು ಸಮೀಕ್ಷೆ ಮಾಡೋದು, ಮತ್ತು ಇನ್ನೊಂದು ಕಡೆ ಇವರು ಯಾರು ಅರಣ್ಯ ಇಲಾಖೆಯವರು ಮತ್ತೆ ಅದನ್ನು ಕ್ಲಿಯರ್ ಮಾಡಿ ಈಗ ಅದರಲ್ಲಿ 75 ಸೆನ್ಸನ್ನು ನಾವು ಹೊಸಬೆಟ್ಟು ಪಂಚಾಯತ್ ಗ್ರಾಮ ಪಂಚಾಯತಿಗೆ ಕಟ್ಟಡಕ್ಕೆ ಒಂದು ನಿವೇಶನವನ್ನು ಮಾಡಿದ್ದೇವೆ. ಅದ ನಂತರ ಈಗ RTCಯನ್ನು ಕ್ಲಿಯರ್ ಮಾಡಿದ್ದೇವೆ. ಟೆಕ್ನಿಕಲ್ ಕೆಲವು ಸಮಸ್ಯೆಗಳಿತ್ತು. ಈಗ ನಮಗೆ ನಿವೇಶನ ಕೊಡಲಿಕ್ಕೆ ಎಲ್ಲ ಕರೆಕ್ಟ್ ಆಗಿದೆ, ಯಾವುದೂ ಇದು ಸಮಸ್ಯೆ ಇಲ್ಲ. ಈಗ ಇರೋದು ಸಮಸ್ಯೆ ಅಂದರೆ ಅದರ ಜಾಗವನ್ನು ಲೆವೆಲ್ ಮಾಡಲಿಕ್ಕೆ, ಅದಕ್ಕೆ ಹೋಗಲಿಕ್ಕೆ ರೋಡ್ ಇಲ್ಲ, ರೋಡ್ ಮಾಡಬೇಕು, ಚರಂಡಿ ಮಾಡಬೇಕು. ನಾವು ಹೇಳುವುದೆಂದರೆ ಸದಸ್ಯ ವಿಲ್ಫ್ರೆಡ್ ಮೆಂಡೋನ್ಸಾ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಪಂಚಾಯತ್ನಿಂದ ಪ್ರತ್ಯೇಕ ಅನುದಾನವನ್ನಿಟ್ಟು ನಿವೇಶನ ಅದಕ್ಕೆ ಪೂರಕ ಕೆಲಸವನ್ನ ಮಾಡುತ್ತೇವೆ ಎಂದರು. ಗ್ರಾಮಸ್ಥ ಲಿಯೋ ವಾಲ್ಟರ್ ನಜರತ್ ಮಾತನಾಡಿ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಲೋಪದೋಷಗಳಾಗುತ್ತಿವೆ. ಒಂದೇ ಮನೆಯಲ್ಲಿ 10 ಜನರಿದ್ರೂ 5 ಜನರದ್ದು ಮಾತ್ರ ಸಮೀಕ್ಷೆ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು 2 ದಿನಗಳಲ್ಲಿ ಸಮೀಕ್ಷೆ ಮುಗಿಯುತ್ತದೆ. ಆದರೆ ಗ್ರಾಮದಲ್ಲಿ ಅಪೂರ್ಣ ರೀತಿಯಲ್ಲಿದೆ. ನಮ್ಮ ಮನೆಯಲ್ಲಿರುವ ಸದಸ್ಯರಲ್ಲಿ 50% ಮಂದಿಯ ಸಮೀಕ್ಷೆ ನಡೆದಿಲ್ಲ. ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸಾಧ್ಯವಾಗದಿದ್ದರೆ ಯಾಕೆ ಅಂತಹ ಯೋಜನೆ ತರುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೀಟಿಂಗ್ ಆಗುವ ಹೇಳಿದ್ದಾರೆ, ಇನ್ನು ಒಂದು 15 ದಿವಸಗಳಿಗೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ಶಾಸಕರ ಅಲ್ಲಿ ಆಫೀಸ್ನಲ್ಲಿ ಮೀಟಿಂಗ್ ಮಾಡಿದ್ರು, ಆವಾಗ ಹೇಳಿದರು 15 ದಿವಸಗಳಿಗೆ ಮಾಡ್ತೇನೆ. ಈಗ 5-6 ತಿಂಗಳಾಯಿತು. ಸರ್ ನಿಮ್ಮ ಹೆಸರೇನು ಸರ್? ಚಂದ್ರಶೇಖರ್. ಈಗ ನಾನು ಬಂದು ಈಗ 1-1.5 ತಿಂಗಳಾಯಿತು. ಯಾವುದೇ ಕಡತಗಳು ನನಗೆ ಯಾವುದೇ KS ವರ್ಕರ್ ಹತ್ರ ಉಂಟು. ಸಹಾಯಕ ಕೃಷಿ ನಿರ್ದೇಶಕಿ ವೀಣಾ KR ನೋಡಲ್ ಅಧಿಕಾರಿಯಾಗಿದ್ದರು. ಉಪಾಧ್ಯಕ್ಷೆ ಬೇಬಿ, ಸದಸ್ಯರಾದ ಮೀನಾಕ್ಷಿ, ಸಚಿಂದ್ರ ಪೂಜಾರಿ, ಹರಣಾಕ್ಷಿ, ಪ್ರದೀಪ್ ಪೂಜಾರಿ, ರುಕ್ಯಾ ಇಬ್ರಾಹಿಂ, ಯಶೋಧ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಶ್ರೀಧರ್ ಅನಗೌಡರ್ ನಿರೂಪಿಸಿದ್ರು. ಸಿಬ್ಬಂದಿ ಸಂಜೀವ್ ನಾಯಕ್ ಜಮಾ ಖರ್ಚು ವಿವರ ನೀಡಿದ್ರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.